ಹೇ ಕಲಿಯುಗದ ನರಮಾನವರ, ಯಾಕೋ ಇಂಥ ವಿಕೃತಿ ಕೆಲಸವನ್ನು ಮಾಡ್ತೀರಾ? ನೀವು ದ್ವೇಷವನ್ನು ತೀರಿಸ್ಕೋಬೇಕಾಗಿರೋದು ನಿಮ್ಮಂಥ ಸರಿಸಮನಾದ ನರಮಾನವರ ಜೊತೆ, ನಮ್ಮಂಥ ಮೂಕ್ರ ಪ್ರಾಣಿಗಳ ಜೊತೆಯಲ್ಲ. ನಿಮಗೆ ನಿಮ್ಮ ಫ್ಯಾಮಿಲಿಗೆ ಏನಾದರೂ ಇಂಥ ಅನ್ಯಾಯ ಆಗಿದ್ರೆ ನೀವು ಸುಮ್ಮನೆ ಇರ್ತಾ ಇದ್ರಾ? ಕೋರ್ಟ್ಗೆ ಹೋಗ್ತಾ ಇದ್ರಿ, ಲಾಯರ್ ಹತ್ರ ಹೋಗ್ತಾ ಇದ್ರಿ, ಜಡ್ಜ್ ಹತ್ರ ಹೋಗ್ತಾ ಇದ್ರಿ, ನ್ಯಾಯ ಕೇಳ್ತಾ ಇದ್ರಿ. ನಾವು ಯಾರ ಹತ್ರ ನ್ಯಾಯ ಕೇಳಬೇಕು ಹೇಳಿ? ನಾವು ಮೂಕ ಪ್ರಾಣಿಗಳು, ನಮಗೆ ಯಾರು ನ್ಯಾಯ ಕೊಡ್ತಾರೆ ಹೇಳಿ? ನಿಮಗೆ ಹಾಲು ಕೊಡೋ ದೇಹವನ್ನು ಕೂದು ರಕ್ತ ನೋಡಿ ನೀವು ಸಂತೋಷ ಪಡಬೇಕಾ? ಅದ್ರಲ್ಲಿ ನಿಮ್ಗೆ ಏನು ಸಿಗುತ್ತೆ ಹೇಳಿ? ನಾನು ಹುಟ್ಟುತ್ತವಿಂದ ಸಾಯೋವರೆಗೂ ನಿಮಗೋಸ್ಕರ ದುಡಿತೀನಿ, ನಿಮಗೋಸ್ಕರ ನನ್ನ ದೇಹವನ್ನು ತ್ಯಾಗ ಮಾಡ್ತೀನಿ, ಕೊನೆಗೆ ನನ್ನ ದೇಹವನ್ನು ನಿಮಗೆ ತಿನ್ನಲು ಕೊಟ್ಬಿಟ್ಟು ಹೋಗ್ತಾ ಇದ್ದೀನೋ. ಇದಕ್ಕಿಂತ ನಾನು ನಿಮಗೆ ಏನು ಮಾಡಬೇಕು ಹೇಳಿ? ನನಗೆ ನನ್ನ ಶಿವ ನಿಮಗೆ ಬರೀ 2 ಹೊತ್ತು ಊಟ ಮಾತ್ರ ಕೊಟ್ಟಿದ್ದ, ಆದರೆ ನಾನು ಮಿಸ್ ಆಗಿ ಅವನ ಹತ್ರ ಮಾತು ತಗೊಂಡಿದ್ದಕ್ಕೆ ಇವತ್ತು ನಿಮಗೆ 3 ಹೊತ್ತು ಊಟ ಕೊಡೋಕ್ಕೋಸ್ಕರ ನನ್ನ ದೇಹವನ್ನು ಬಿಸಿಲು ಮಳೆಯಿಂದ ನಾನು ನಿಮಗೋಸ್ಕರ ದಂಡಿಸ್ತಾ ಇದ್ದೀನಿ ಗೊತ್ತಾ? ನನಗೆ ನನ್ನ ಶಿವ ಮಾತು ಕೊಟ್ಟಿದ್ದಕ್ಕೆ ಮಕ್ಕಳಿಗೆ 3 ಹೊತ್ತು ಹಾಲು ಕೊಡಬೇಕಾಗಿತ್ತು, ನರಮಾನವರಿಗೆ ಬರೀ 2 ಹೊತ್ತು ಮಾತ್ರ ಊಟ ಕೊಡಬೇಕಾಗಿತ್ತು. ನಾನು ಒಂದು ಕ್ಷಣ ಮರ್ತಿದ್ದಕ್ಕೆ ಶಿವ ನನ್ನ ಇದುವರೆಗೂ ಬಿಸಿಲಲ್ಲಿ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಗೊತ್ತಾ? ಆ ಒಂದು ಕಷ್ಟ ನಾನು ಈಗಲೂ ಅನುಭವಿಸ್ತಾ ಇದ್ದೀನಿ. ಅದು ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಲ್ವಾ? ನಾನೊಂದು ಮೂಕ ಪ್ರಾಣಿ. ನಾನು ನಿಮ್ಮಲ್ಲಿ ಏನಾದರೂ ಬಾಯ್ಬಿಟ್ಟು ಕೇಳ್ತಾ ಇದ್ದೀನ? ನನ್ನ ಬಗ್ಗೆ ನಾನು ಯಾವತ್ತೂ ಯೋಚನೆ ಮಾಡ್ತಾಯಿಲ್ಲ. ನನಗೆ ಗೊತ್ತು, ನಾನು ಯಾವತ್ತೂ ದುಡಿಲೇಬೇಕು, ನಾನು ಯಾವತ್ತೂ ಈ ಬಿಸಿಲಲ್ಲಿ ಒಣಗಲೇಬೇಕು, ನನ್ನ ದೇಹನ ನಿಮಗೋಸ್ಕರ ಕೊಟ್ಟು ಹೋಗಲೇಬೇಕು. ನಾನು ಯೋಚನೆ ಮಾಡ್ತಾ ಇರೋದು ನಿಮಗೋಸ್ಕರ, ನಿಮ್ಮ ಮುಂದಿನ ಪೀಳಿಗೆ ನಿಮ್ಮ ಜೀವನ ಹೇಗಿರುತ್ತೋ ಅಂತ ನಾನು ಕಲ್ಪನೆ ಮಾಡ್ಕೋತಾ ಇದ್ದೀನಿ ಹೊರತು ನಾನು ನಿಮಗೋಸ್ಕರ ಇರೋವರೆಗೂ ತ್ಯಾಗ ಮಾಡ್ತೀನಿ. ದಯವಿಟ್ಟು ನನ್ನದೇ ಆದಂಥ ಒಂದು ಸ್ಥಾನ ಇದೆ, ಅದನ್ನು ಉಳಿಸ್ಕೊಡಿ ಪ್ಲೀಸ್.